ಹಲೋ ಸ್ಟೂಡೆಂಟ್ಸ್, ನನ್ನ ಈ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಟೈಪ್ ಎ ಪ್ರಾಬ್ಲಮ್ಸ್, ಕನ್ವರ್ಷನ್ ಆಫ್ ರೇಡಿಯನ್ ಟು ಡಿಗ್ರಿ ಮೆಜರ್, ದೆನ್ ಡಿಗ್ರಿ ಟು ರೇಡಿಯನ್ ಮೆಜರ್ ಪ್ರಾಬ್ಲಮ್ಸ್ ನ ನೋಡಿದ್ವಿ. ಇವಾಗ ಟೈಪ್ ಬಿ ಪ್ರಾಬ್ಲಮ್ಸ್ ನೋಡೋಣ. ಈ ಟೈಪ್ ಬಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಫಾರ್ಮುಲಾ ಇದೆ, ಮೀನ್ಸ್ ನೋಟ್ ಟೈಪ್ ನಲ್ಲಿ ಆ ಫಾರ್ಮುಲಾನ ನಾನು ಬರಿತಾ ಇದ್ದೀನಿ. ಓಕೆ, ಟೈಪ್ ಬಿ ಪ್ರಾಬ್ಲಮ್ಸ್, ಟೈಪ್ ಬಿ ಆಲ್ರೆಡಿ ಪ್ರಾಬ್ಲಮ್ಸ್ ಅಂತ ಹೇಳಿದ್ದೀನಿ ನಾನು, ನಿಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದಾವೆ ಅಂತ. ಟೈಪ್ ಎ ಕಂಪ್ಲೀಟ್ ಮಾಡಿದ್ವಿ. ಟೈಪ್ ಬಿ ನೋಟ್ ನೋಡಿ ಏನಿದೆ. ಇಫ್ in a circle of radius r units and an arc length L units subtends an angle theta. theta na angle ಅಂತ ಡಿನೋಟ್ ಮಾಡಿದ್ವಿ. angle theta ಆಲ್ವೇಸ್ ಎದರ ಒಳಗಡೆ ಇರಬೇಕು ಹೇಳಿ, ರೇಡಿಯನ್. then ರಿಲೇಷನ್ ಏನಾಗಿರುತ್ತೆ ನೋಡಿ, ಇಲ್ಲಿ ರೇಡಿಯಸ್ r ಇದೆ, ಆಮೇಲೆ ಆರ್ಕ್ ಲೆಂತ್ ಏನಿದೆ L ಇದೆ, ಆಮೇಲೆ ಇನ್ನೊಂದು ಏನಿದೆ ಥೀಟಾ ಇದೆ. ಎಸ್, ಇದರ ಫಾರ್ಮುಲಾ ದನ್ L is equal to R theta ಅಂತ ಫಾರ್ಮುಲಾ ಆಗುತ್ತೆ. ವೇರ್ ಥೀಟಾ ಇಸ್ ರೇಡಿಯನ್. ಎಸ್, ಥೀಟಾ ಆಲ್ವೇಸ್ ರೇಡಿಯನ್ ಒಳಗಡೆ, ಡಿಗ್ರಿ ಒಳಗಡೆ ಇದ್ರೂ ನಾವು ಎದ್ರ ಒಳಗೆ ಕನ್ವರ್ಟ್ ಮಾಡ್ಬೇಕು ಹೇಳಿ, ರೇಡಿಯನ್ ಆಗಿ ಕನ್ವರ್ಟ್ ಮಾಡಬೇಕು. ರೈಟ್, ಇದಕ್ಕೆ ರಿಲೇಟೆಡ್ ಡೈಗ್ರಾಮ್ ನೋಡಿ. ದಿಸ್ ಇಸ್ ಸೆಂಟರ್, ಕೇಂದ್ರ ಬಿಂದು, ಇದು ಸರ್ಕಲ್. ಸರ್ಕಲ್ ಅಂದ್ರೆ ವೃತ್ತ, ಇದಕ್ಕೆ ನಾವು ರೇಡಿಯಸ್ ಅಂತ ಕರಿತೀವಿ. ಎಸ್, ಆರ್. ಆಮೇಲೆ ಇಲ್ಲೊಂದು ಲೈನ್ ಎಳೆದಿದ್ದೀವಿ ಅಂತ ತಿಳ್ಕೊಳ್ಳಿ, ಇದನ್ನು ರೇಡಿಯಸ್. ಇದು ಆಂಗಲ್ ಥೀಟಾ ಆಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ಏನಂತ ಕರೀತಿದ್ವಿ, ಆರ್ಕ್ ಲೆಂತ್ ಎಲ್. ಆರ್ಕ್ ಲೆಂತ್ ಏನ್ ಹೇಳಿದ್ದು, ಎಲ್. ಇದೇನಿದೆ ಇದು ಆರ್ಕ್ ಲೆಂತ್. ಎಸ್, ಇದರ ಫಾರ್ಮುಲಾ ಏನಾಗುತ್ತೆ ಅಂತಂದ್ರೆ ಎಲ್ ಈಸ್ ಈಕ್ವಲ್ ಟು ಆರ್ ಥೀಟಾ. ಎಲ್ ಈಸ್ ಈಕ್ವಲ್ಸ್ ಟು ಆರ್ ಥೀಟಾ, ವೇರ್ ಥೀಟಾ ಈಸ್ ಇನ್ ರೇಡಿಯನ್ ಒಳಗಡೆ ಇರಬೇಕು. ಒಂದ್ ವೇಳೆ ಅವನು ಡಿಗ್ರಿ ಒಳಗಡೆ ಕೊಟ್ಟಿದ್ರು ನಾವು ಇದರಲ್ಲಿ ಕನ್ವರ್ಟ್ ಮಾಡ್ಬೇಕು ಹೇಳಿ, ರೇಡಿಯನ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಓಕೆ, ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಎಲ್ ಈಸ್ ಈಕ್ವಲ್ಸ್ ಟು ಆರ್ ಥೀಟಾ. ಈ ರಿಲೇಷನ್ ಗೆ ರಿಲೇಟೆಡ್ ಇದ್ದದ್ದು ಎಲ್ ಈಸ್ ಈಕ್ವಲ್ಸ್ ಟು ಆರ್ ಥೀಟಾ. ಆರ್ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಎಲ್ ಡಿವೈಡೆಡ್ ಬೈ ಥೀಟಾ ಅಂತ ಆಗುತ್ತೆ. ಎಸ್, ಥೀಟಾ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಎಲ್ ಬೈ ಆರ್ ಅಂತ ಆಗುತ್ತೆ. ಈ ರಿಲೇಷನ್ಸ್ ಮೀನ್ಸ್ ಈ ಫಾರ್ಮುಲಾ ರಿಲೇಟೆಡ್ ಟು ದಿಸ್ ಫಾರ್ಮುಲಾ ಏನ್ ಮಾಡ್ತೀವಿ, ಅವಾಗ ಪ್ರಾಬ್ಲಮ್ಸ್ ಮಾಡ್ತೀವಿ. ಯಾವ್ದು ಹೇಳಿ, ಟೈಪ್ ಬಿ. ಓಕೆ, ಸ್ಟಾರ್ಟ್ ಮಾಡೋಣ. ಎಸ್, ಟೈಪ್ ಬಿ ನಲ್ಲಿ ಫಸ್ಟ್ ಕ್ವಶನ್ ನಿಮಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆ ನೋಡಿ. ಏನಿದೆ ಕ್ವಶನ್, ಫೈಂಡ್ ದಿ ರೇಡಿಯಸ್ ಆಫ್ ದಿ ಸರ್ಕಲ್. ಸರ್ಕಲ್ ಅಂದ್ರೆ ವೃತ್ತ, ರೇಡಿಯಸ್ ಅಂತಂದ್ರೆ ತ್ರಿಜ್ಯ. ಸರ್ಕಲ್ದು ರೇಡಿಯಸ್ ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ತ್ರಿಜ್ಯ ಕಂಡುಹಿಡಿಯಬೇಕು. ಇನ್ ವಿಚ್ ಡಾಟಾ ಏನಿದೆ ಅಂದ್ರೆ ಏನ್ ಕಂಡೀಷನ್ಸ್ ನ ಕೊಟ್ಟಿದ್ದಾನೆ ನೋಡಿ. ಇನ್ ವಿಚ್ ಸೆಂಟ್ರಲ್ ಆಂಗಲ್ ಅಂತಂದ್ರೆ ಸರ್ಕಲ್ ಒಳಗಡೆ ಇದಕ್ಕೆ ಸೆಂಟರ್ ಅಂತ ಕರಿತೀವಿ. ಈ ತರ ಇದಕ್ಕೇನಂತೀವಿ, ಸೆಂಟ್ರಲ್ ಅಲ್ಲಿ ಆಂಗಲ್ ಫಾರ್ಮೇಶನ್ ಆಗಿರುತ್ತೆ, ಇದಕ್ಕೆ ಸೆಂಟ್ರಲ್ ಆಂಗಲ್ ಅಂತ ಕರಿತೀವಿ. ಸೆಂಟ್ರಲ್ ಆಂಗಲ್ ಆಫ್ ಎಷ್ಟು ಕೊಟ್ಟಿದ್ದಾನೆ, 60 ಡಿಗ್ರಿ ಕೊಟ್ಟಿದ್ದಾನೆ. ಈ ಡಿಗ್ರಿನ ಥೀಟಾ ಆಲ್ವೇಸ್ ಎದರಲ್ಲಿ ಇರಬೇಕು ಅಂತ ಹೇಳಿದೀನಿ, ರೇಡಿಯನ್ ಒಳಗಡೆ ಇರಬೇಕು. ಏನ್ ಕೊಟ್ಟಿದ್ದಾನೆ, ಡಿಗ್ರಿ ಒಳಗಡೆ ಕೊಟ್ಟಿದ್ದಾನೆ. ಫಸ್ಟ್ ದಿಸ್ ಡಿಗ್ರಿ ಮೆಜರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ರೇಡಿಯನ್ ಮೆಜರ್ ನಲ್ಲಿ. ಓಕೆ, ರೇಡಿಯನ್ ಅಲ್ಲಿ ಕನ್ವರ್ಟ್ ಮಾಡೋಣ. ಅಂದ್ರೆ ಥೀಟಾ ಕೊಟ್ಟಿದ್ದಾನೆ. ಇಂಟರ್ಸೆಪ್ಟ್ ಅಂಡ್ ಆರ್ಕ್ ಆಫ್ ಲೆಂತ್, ಆರ್ಕ್ ಲೆಂತ್ ಏನಿದೆ ನೋಡಿ ಎಲ್, 37.4 ಸೆಂಟಿಮೀಟರ್ ಇದೆ. ಮತ್ತೆ ಇಲ್ಲಿ ರೇಡಿಯನ್ ಅಲ್ಲಿ ಕನ್ವರ್ಟ್ ಮಾಡಿದ ತಕ್ಷಣ ಪೈ ವ್ಯಾಲ್ಯೂ ಬರುತ್ತೆ. ಪೈ ಈಸ್ ಏನ್ ಯೂಸ್ ಮಾಡಿ ಅಂತಂದಿದ್ದಾನೆ, 22 ಡಿವೈಡೆಡ್ ಬೈ 7 ಅಂತ ಯೂಸ್ ಮಾಡಿ ಅಂದಿದ್ದಾನೆ. ಓಕೆ, ಕ್ವಶನ್ ನೋಡಿ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಇದರ ಸೊಲ್ಯೂಷನ್ ನೋಡಿ.
ಫಸ್ಟ್ ಏನ್ ಕೊಟ್ಟಿದ್ದಾನೆ, ಏನ್ ಫೈಂಡ್ ಔಟ್ ಮಾಡಿದ್ದಾನೆ ಅಂತ ನೀಟಾಗಿ ಬರ್ಕೋತೀವಿ. ನಿಮ್ಗೆ ರಿಲೇಷನ್ ಅಂತೂ ಗೊತ್ತು, ಒಂದು ಫಾರ್ಮುಲಾ ಎಲ್ ಈಸ್ ಈಕ್ವಲ್ಸ್ ಟು ಆರ್ ಥೀಟಾ ಅಂತ. ಎಸ್, ಗಿವನ್ ಅಂತಂದ್ರೆ ಕ್ವಶನ್ ಒಳಗಡೆ ಕೊಟ್ಟಿದ್ದು ಏನಿದೆ. ಎಸ್, in which the central angle of ಏನಿದೆ theta is equal to what 60 degree. 60 degree ನಿಮ್ಗೆ ಆಲ್ರೆಡಿ ಈ ಡಿಗ್ರಿನ ಸ್ಟ್ಯಾಂಡರ್ಡ್ ಆಂಗಲ್ ಇದೆ, ಡಿಗ್ರಿನ ರೇಡಿಯನ್ ಒಳಗಡೆ ಕನ್ವರ್ಟ್ ಮಾಡೋದು ಗೊತ್ತಿದೆ ನಿಮಗೆ. 180 ಡಿಗ್ರಿ ಅಂದ್ರೆ ಪೈ ಅಂತ ಹೇಳಿದ್ದೆ ನಾನು ರೇಡಿಯನ್ ಒಳಗಡೆ. ನನಗೆ 60 ಬೇಕು ಅಂತಂದ್ರೆ ಇದಕ್ಕೆ ಡಿವೈಡೆಡ್ ಬೈ 3 ಮಾಡ್ತೀನಿ, ಇದಕ್ಕೂ ಡಿವೈಡೆಡ್ ಬೈ 3 ಅಂತ ಮಾಡ್ತೀನಿ. ಬೋತ್ ಸೈಡ್ ಡಿವೈಡೆಡ್ ಬೈ 3 ಅಂದ್ರೆ 3 1s 3 6 means 80 degree is equal to what? Pi by 3. Okay, 60 degree ಇದೆ. 60 degree is equals to yes ಏನಾಗುತ್ತೆ pi by 3 ಅಂತ ಆಗುತ್ತೆ. pi by 3 ಅಂದ್ರೆ ನಾವು ಯಾವ್ದ್ರ ಒಳಗಡೆ ಕನ್ವರ್ಟ್ ಮಾಡಿದ್ವಿ, ರೇಡಿಯನ್ ಅಲ್ಲಿ ಕನ್ವರ್ಟ್ ಮಾಡಿದ್ವಿ. ದಿಸ್ ಇಸ್ ಇನ್ ವಾಟ್ ರೇಡಿಯನ್ ಅಲ್ಲಿ. ಎಸ್, ರೇಡಿಯನ್ ಅಲ್ಲಿ ಇದೆ. ನೆಕ್ಸ್ಟ್ ಎಲ್ ಕೊಟ್ಟಿದ ನೋಡಿ, ಎಲ್ ಈಸ್ ಈಕ್ವಲ್ಸ್ ಟು an arc of length ಏನಿದೆ 37.4 ಸೆಂಟಿಮೀಟರ್ ಅಂತ ಇದೆ. ಎಸ್, 37.4 ಸೆಂಟಿಮೀಟರ್ ಎಲ್. ಇವಾಗ ಫೈಂಡ್ ಔಟ್ ಮಾಡಬೇಕಾಗಿರೋದು ಏನು, ಥೀಟಾ ಇದೆ, ಎಲ್ ಇದೆ, ಆರ್ ಆಲ್ರೆಡಿ ಫೈಂಡ್ ಔಟ್ ಮಾಡಂತ ಹೇಳಿದಾನೆ. ಆರ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಎಸ್, ಈ ತರ ಇದೆ. ವಿ ಹ್ಯಾವ್ ಫಾರ್ಮುಲಾ, ನಮ್ಮ ಹತ್ರ ಫಾರ್ಮುಲಾ ಏನಿದೆ ಹೇಳಿ, ಎಲ್ ಈಸ್ ಈಕ್ವಲ್ ಟು ಆರ್ ಥೀಟಾ ಅಂತ ಇದೆ. ಇವಾಗ ನಾವು ಆರ್ ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಎಲ್ ಈಸ್ ಈಕ್ವಲ್ಸ್ ಟು ಆರ್ ಥೀಟಾ. ಆರ್ ಈಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಥೀಟಾ. ದಿಸ್ ಇಂಪ್ಲೈಸ್ ಫಾರ್ಮುಲಾ ಏನಾಗುತ್ತೆ ನೋಡಿ, ಆರ್ ಈಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಥೀಟಾ ಅಂತ ಆಗುತ್ತೆ. ಎಸ್, ಈಸ್ ಈಕ್ವಲ್ ಟು ಎಲ್ ಅಂದ್ರೆ ಏನಿದೆ ವ್ಯಾಲ್ಯೂ 37.4. ದೆನ್ ಥೀಟಾ ಅಂದ್ರೆ ಏನಿದೆ, ಥೀಟಾ ಅಂದ್ರೆ ಪೈ ಬೈ 3 ಅಂತ ಇದೆ. ಪೈ ಡಿವೈಡೆಡ್ ಬೈ 3. ನೆಕ್ಸ್ಟ್ ಎಲ್ ವ್ಯಾಲ್ಯೂನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಆಮೇಲೆ ಥೀಟಾ ವ್ಯಾಲ್ಯೂನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಈಗ ಏನ್ ಮಾಡಬಹುದು ನೋಡಿ, ದಿಸ್ ಈಸ್ ಈಕ್ವಲ್ ಟು ಫಸ್ಟ್ ದಿಸ್ ಇಸ್ 37.4. ಈ 3 ಅನ್ನೋದು ಎಲ್ಲಿ ಹೋಗುತ್ತೆ, ಪೈ ಬೈ 3 ಇದೆ ಡಿವೈಡೆಡ್ ಬೈ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಇಂಟು 3 by pi ಅಂತ ಆಗುತ್ತೆ. 3 divided by pi. ಎಸ್, ಇಷ್ಟೊಂದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ಸ್ ಟು ನೋಡಿ ಏನಿದೆ 37.4 into 3 ನೆಕ್ಸ್ಟ್ ಡಿವೈಡೆಡ್ ಬೈ ಪೈ. ಪೈ ವ್ಯಾಲ್ಯೂನ ಏನಂತ ಯೂಸ್ ಮಾಡ ಅಂದಿದ್ದಾನೆ ನೋಡಿ, 22 divided by 7. ದಿಸ್ ಇಸ್ 22 divided by 7. ಮತ್ತೆ 22 divided by 7 ಬರ್ತಾ ಇದೆ ಅಂತಂದ್ರೆ ಇದು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 7 divided by 22 ಅಂತ ಆಗುತ್ತೆ. ದಿಸ್ ಈಸ್ ಈಕ್ವಲ್ ಟು 37.4 into 3 ನೋಡಿ, 22 divided by 7 ಇದು 22. ಈ 7 goes numerator into 7 ಅಂತ ಆಗುತ್ತೆ. ಎಸ್, ನೆಕ್ಸ್ಟ್ ನೋಡಿ ದಿಸ್ ಈಸ್ ಈಕ್ವಲ್ ಟು numerator 37.4 into 7 3s are 21 divided by this is what 22 ಅಂತ ಆಗುತ್ತೆ. ಇವಾಗ ಏನ್ ಮಾಡ್ಬೇಕು ಹೇಳಿ, ಇವೆರಡು ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಇದರಿಂದ ಡಿವೈಡ್ ಮಾಡಬೇಕು. ಎಸ್, ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ತಿರೋ ಅಥವಾ ಫಸ್ಟ್ ಈ ಟರ್ಮ್ ನ ಡಿವೈಡ್ ಮಾಡಿ ಮಲ್ಟಿಪ್ಲೈ ಮಾಡ್ತಿರೋ ನೋಡಿ. ಓಕೆ, ನಿಮಗೆ ಬಿಟ್ಟು. ಓಕೆ, ನಾನು ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಇವೆರಡನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಡಿವೈಡ್ ಮಾಡ್ತಾ ಇದ್ದೀನಿ. ಹೇಗೆ ಅಂತಂದ್ರೆ ನೋಡಿ, 37.4 1 ನಂಬರ್ ಆದ ನಂತರ ಪಾಯಿಂಟ್ ಇದೆ, ಇರಲಿ, ನೋ ಪ್ರಾಬ್ಲಮ್. 22 ನೋಡಿ 22 ಅಂತ ಇದೆ. 22 1s ಎಷ್ಟಾಗುತ್ತೆ 22. ಎಷ್ಟು ಉಳಿಯುತ್ತದೆ ನೋಡಿ, 7 ಇದೆ. 7 ಅಲ್ಲಿ 2 ಹೋದ್ರೆ 5. ಎಸ್, 5 ಇದೆ, ರೈಟ್. ಆಮೇಲೆ ಈ ಪಾಯಿಂಟ್ ಅನ್ನೋದು ಬಿಟ್ಬಿಡಿ, ಇವಾಗ 5 ಅಂತ ಉಳಿದಿದೆ. ಇಲ್ಲಿ ಏನಾಗುತ್ತೆ ಎಸ್ 1. ನೆಕ್ಸ್ಟ್ ಇದು 4 154 ಅಂತ ಆಗುತ್ತೆ. ಎಸ್, 154. 22 ಗೆ ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದರ ನಿಯರ್ ಆಗುತ್ತೆ ನೋಡಿ. 22 into 5 6 ಮಾಡಿದ್ರೆ 6 2s ಎಷ್ಟು 12 ಕ್ಯಾರಿ ಮಾಡಿ
6 2s are 12, 12 ಇದೊಂದು 13 ಆಗುತ್ತೆ. ಎಸ್, ನೆಕ್ಸ್ಟ್ ಇದಾದ ನಂತರ ಇದರ ಒಳಗಡೆ ಇನ್ನೊಂದು 7 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ 22 into 7, 7 2s are 14, 4 ಕ್ಯಾರಿ 1 ಆಗುತ್ತೆ. 7 2s are 14, 14 plus 1 15, 154, 154 ಇದೆ. ಅಂದ್ರೆ ಏನಾಗುತ್ತೆ 22 7s are, yes, in 154 ನೋಡಿ ಕ್ಯಾನ್ಸಲ್ ಆಗಿದೆ. ಒಂದು ಪಾಯಿಂಟ್ ಆದ ನಂತರ ಒಂದು ನಂಬರ್ ಆದ ನಂತರ ಪಾಯಿಂಟ್ ಇದೆ, ಇಲ್ಲಿ ನಾವು ಒಂದು ನಂಬರ್ ಆದ ನಂತರ ಪಾಯಿಂಟ್ ಇಡಬೇಕು. ರೈಟ್, ನೆಕ್ಸ್ಟ್ ನೋಡಿ ದಿಸ್ ಈಸ್ ಈಕ್ವಲ್ ಟು, ನಾನು ನೀಟಾಗಿ ಬರೀತಾ ಇದ್ದೀನಿ ಫಸ್ಟ್ 37.4 ಡಿವೈಡೆಡ್ ಬೈ ಏನಿದೆ 22, ಇದೊಂದು ಸಪರೇಟ್ ಡಿವೈಡ್ ಮಾಡ್ತಾ ಇದ್ದೀನಿ, ಆಮೇಲೆ ಇಂಟು 21 ನ ಮಾಡ್ತಾ ಇದ್ದೀನಿ. ಎಸ್, ಇದರ ವ್ಯಾಲ್ಯೂ ಏನ್ ಬಂದಿದೆ ನೋಡಿ, ದಿಸ್ ಈಸ್ ಈಕ್ವಲ್ಸ್ ಟು 1.7 ಇಂಟು 21 ಅಂತ ಬರುತ್ತೆ. 1.7 ಇಂಟು 21. ಇವಾಗ ಇವೆರಡನ್ನ ನಾವು ಮಲ್ಟಿಪ್ಲೈ ಮಾಡೋಣ. ಎಸ್, ನೆಕ್ಸ್ಟ್ ನೋಡಿ 1.7 ಒಂದು ನಂಬರ್ ಆದ ನಂತರ ಪಾಯಿಂಟ್ ಇದೆ ಇಲ್ಲಿ ಎಕ್ಸಾಕ್ಟ್ಲಿ ಓಕೆ, ಬಟ್ ಇದಕ್ಕೆ ನಾನು 17 ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಇದು 21 ಇಂಟು 17 ಮಲ್ಟಿಪ್ಲೈ ಮಾಡೋಣ. ಎಸ್, 7 1s are 7, 7 2s are 14 plus 1 1s are 1, 1 2s are 2. Yes, this is 7. Next ಏನಾಗುತ್ತೆ 4 plus 1 is 5. Yes, next ಇದೇನಾಗುತ್ತೆ 3. ಎಸ್, ಕರೆಕ್ಟ್ ಇದೆನಾ? ಓಕೆ, ಇವಾಗ ಏನ್ ಮಾಡ್ತಾ ಇದ್ದೀನಿ ಅನ್ನೋದು ನೋಡಿ. ಒಂದು ಪಾಯಿಂಟ್, ಒಂದು ನಂಬರ್ ಆದ ನಂತರ ಪಾಯಿಂಟ್, ಒಂದು ನಂಬರ್ ಆದ ನಂತರ ಪಾಯಿಂಟ್ ಈಸ್ ಈಕ್ವಲ್ ಟು ಏನಾಗುತ್ತೆ 35.7 ಆಗುತ್ತೆ. ಏನಿದೆ ಇದು, ಏನ್ ಫೈಂಡ್ ಔಟ್ ಮಾಡೋದಿದ್ದಾನೆ ಆರ್ ಯಾವ್ದು ಒಳಗೆ ನೋಡಿ, ಲೆಂತ್ ಯಾವ್ದ್ರ ಒಳಗೆ ಕೊಟ್ಟಿದ್ದಾನೆ ಸೆಂಟಿಮೀಟರ್ ಒಳಗಡೆ, ಅಂದ್ರೆ ಆರ್ ಯಾವ್ದ್ರ ಒಳಗಡೆ ಆಗಿರುತ್ತೆ ಸೆಂಟಿಮೀಟರ್ ಒಳಗಡೆ ಆಗಿರುತ್ತೆ, ಸೆಂಟಿಮೀಟರ್. ಇದು ಯೂನಿಟ್ ಅಂತೂ ಕಂಪಲ್ಸರಿ ಬರೀಲೇಬೇಕು. ಇದು 2 marks ಕ್ವಶನ್, 1 mark ಅಲ್ಲ, 2 marks. ಇಷ್ಟು ಮಾಡೋದು ಅಷ್ಟೇ ಇದೆ. ಈ ಯೂನಿಟ್ ಬಿಟ್ರೆ 1 marks ಕಟ್ ಆಗಕ್ಕೆ ಚಾನ್ಸಸ್ ಇದೆ. ಯಾವಾಗ ನೀವು 100 ನಿಯರ್ ಹೋಗ್ತೀರೋ ಅವಾಗ ಈ ಯೂನಿಟ್ ನಿಂದ 1 marks ಕಟ್ ಆಗೋ ಚಾನ್ಸಸ್ ಇರುತ್ತೆ. ಕಂಪಲ್ಸರಿ ಈ ಯೂನಿಟ್ ನ ನೀವು ಬರೀಲೇಬೇಕು. ಓಕೆ, ಆರ್ ಈಸ್ ಈಕ್ವಲ್ಸ್ ಟು 35.7 ಸೆಂಟಿಮೀಟರ್. ನಿಮಗೆ ರೇಡಿಯಸ್ ಫೈಂಡ್ ಔಟ್ ಮಾಡೋದಿದ್ದಾನೆ, ರೇಡಿಯಸ್ ಅಂತ ಬಂದಿದೆ. ಓಕೆ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಸೆಕೆಂಡ್ ಕ್ವಶನ್ ಗೆ ಹೋಗೋಣ. ಓಕೆ, ನೋಟ್ ಮಾಡ್ಕೊಳ್ಳಿ. ಓಕೆ, ದಿಸ್ ಒನ್ ಈಸ್ ಸೆಕೆಂಡ್ ಕ್ವಶನ್. ಎರಡನೇ ಕ್ವಶನ್ ಇದೆ ನೋಡಿ, ಏನಿದೆ 2 marks ಕ್ವಶನ್. ಫೈಂಡ್ ದಿ ಡಿಗ್ರಿ ಮೆಜರ್ ಆಫ್ ದಿ ಆಂಗಲ್ ಸಬ್ಟೆಂಡೆಡ್ ಅಟ್ ದಿ ಸೆಂಟರ್ ಆಫ್ ಅ ಸರ್ಕಲ್. ಥೀಟಾ ಅನ್ನೋದು ಇಲ್ಲಿ ಸರ್ಕಲ್ ಬರ್ತಾ ಇದೆ ಅಂತಂದ್ರೆ ನಿಮಗೆ ಗೊತ್ತಿರಬೇಕು, ಸೆಂಟರ್ ಆಫ್ ದಿ ಸರ್ಕಲ್ ನಲ್ಲೇ ನಾವು ಏನಾಗಿರುತ್ತೆ ಆಂಗಲ್ ಆಗಿರುತ್ತೆ. ಆಫ್ ರೇಡಿಯಸ್ ಏನ್ ಕೊಟ್ಟಿದ್ದಾನೆ 100 ಸೆಂಟಿಮೀಟರ್ ಬೈ ಅನ್ ಆರ್ಕ್ ಆಫ್ ಲೆಂತ್ 22 ಸೆಂಟಿಮೀಟರ್. ಯೂಸ್ ಪೈ ಈಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 7 ಅಂತ ಹೇಳಿದ್ದಾನೆ. ನಿಮಗೆ ಆರ್ಕ್ ಅಂದ್ರೆ ಕಂಸ ಅಂತ ಹೇಳಿದ್ದೀನಿ ನಾನು ನಿಮ್ಗೆ ಆಲ್ರೆಡಿ, ನೋಡಿ ರೈಟ್. ಈ ತರ ಇದಕ್ಕೆ ನಾವು ಏನಂತ ಕರೆದಿರ್ತೀವಿ, ಇದಕ್ಕೆ ಸ್ಮಾಲೆಸ್ಟ್ ಆರ್ಕ್, ಮೈನರ್ ಆರ್ಕ್. ಮೈನರ್ ಅಂದ್ರೆ ಸಣ್ಣದು. ಇಲ್ಲಿ ಹಿಡಿದು ಇದೇನಿದೆಯಲ್ಲ ಇದು ಮೇಜರ್ ಆರ್ಕ್ ಅಂತ ಹೇಳ್ತೀವಿ. ಈಗ ಮುಂದೆ ಬರುತ್ತೆ ಮೈನರ್ ಆರ್ಕ್, ಮೇಜರ್ ಆರ್ಕ್ ಅಂತ. ಇದಕ್ಕೆ ಸೆಂಟರ್ ಆಂಗಲ್ ಅಥವಾ ಸೆಂಟ್ರಲ್ ಆಂಗಲ್ ಅಂತ ಹೇಳ್ತೀವಿ. ಓಕೆ, ನೋಡಿ ಫೈಂಡ್ ದಿ ಡಿಗ್ರಿ ಮೆಜರ್. ಡಿಗ್ರಿ ಮೆಜರ್ ಅಂದ್ರೆ ಯಾವ್ದು ಮೆಜರ್ ಇದೆ, ಇದು ಥೀಟಾ. ಅಂದ್ರೆ ನಾವು ಇಲ್ಲಿ ಆಂಗಲ್ ನ ಫೈಂಡ್ ಔಟ್ ಮಾಡಬೇಕು. ನೋಡಿ ಸೊಲ್ಯೂಷನ್. ಫಸ್ಟ್ ಏನೇನ್ ಕೊಟ್ಟಿದ್ದಾನೆ ಅದನ್ನ ನೀಟಾಗಿ ಬರೀತೀನಿ ನೋಡಿ. ಗಿವನ್ subtended the center of a circle of a radius ಕೊಟ್ಟಿದ್ದಾನೆ. ರೇಡಿಯಸ್ ಈಸ್ ಈಕ್ವಲ್ಸ್ ಟು 100 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಬೈ ಅನ್ ಆರ್ಕ್ ಆಫ್ ಲೆಂತ್ 22 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾನೆ. ಆರ್ಕ್ ಲೆಂತ್ L is equal to 22 ಸೆಂಟಿಮೀಟರ್. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇವು ಯೂನಿಟ್ಸ್ ಗಳು ಸೆಂಟಿಮೀಟರ್, ಸೆಂಟಿಮೀಟರ್. ಒಂದ್ ವೇಳೆ ಒಂದು ಮೀಟರ್ ನಲ್ಲಿ, ಒಂದು ಸೆಂಟಿಮೀಟರ್ ನಲ್ಲಿ ಕೊಟ್ಟಿದ್ರೆ ನಾವು ಯೂನಿಟ್ಸ್ ನ ಒಂದರಲ್ಲಿ ಕನ್ವರ್ಟ್ ಮಾಡಬೇಕು, ಐದರ್ ಇನ್ ಸೆಂಟಿಮೀಟರ್ ಆರ್ ಇನ್ ಮೀಟರ್ ನಲ್ಲಿ. ಓಕೆ, ಅಂದ್ರೆ ಸೆಂಟಿಮೀಟರ್ ನಲ್ಲಿ ಕೊಟ್ಟಿದ್ರೆ, 2 ಸೆಂಟಿಮೀಟರ್ ನಲ್ಲಿ ಕೊಟ್ಟಿದ್ರೆ ನೋ ಪ್ರಾಬ್ಲಮ್. ಒಂದು ಸೆಂಟಿಮೀಟರ್ ಒಂದು ಮೀಟರ್ ನಲ್ಲಿ ಕೊಟ್ಟಿದ್ರೆ ನಾವು ಮೀಟರ್ ನಲ್ಲಿ ಆದ್ರೂ ಕನ್ವರ್ಟ್ ಮಾಡಬೇಕು ಅಥವಾ ಸೆಂಟಿಮೀಟರ್ ನಲ್ಲಿ ಆದ್ರೂ ಕನ್ವರ್ಟ್ ಮಾಡಬೇಕು. ಈ ಪಾಯಿಂಟ್ ನ ನೆನ್ಪಿಟ್ಕೊಳ್ಳಿ.
ನೆಕ್ಸ್ಟ್ ಫೈಂಡ್ ದಿ ಡಿಗ್ರಿ ಮೆಜರ್ ಅಂತ ಕೇಳಿದ್ದಾನೆ. ಡಿಗ್ರಿ ಮೆಜರ್ ಅಂದ್ರೆ ಥೀಟಾ. ಥೀಟಾ ಈಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್ ಇದೆ ಇಲ್ಲಿ. ಥೀಟಾನ ಫೈಂಡ್ ಔಟ್ ಮಾಡಬೇಕು. ಎಸ್, ಓಕೆ. ವಿ ಹ್ಯಾವ್ ದಿ ಫಾರ್ಮುಲಾ ಏನಿದೆ ನೋಡಿ, ನಮ್ಮ ಹತ್ರ ಫಾರ್ಮುಲಾ ಏನಿದೆ, ಎಲ್ ಈಸ್ ಈಕ್ವಲ್ ಟು ಆರ್ ಥೀಟಾ ಅಂತ ಇದೆ. ಇದು ಸ್ಟ್ಯಾಂಡರ್ಡ್. ಇವಾಗ ನಾವು ಕನ್ವರ್ಟ್ ಮಾಡ್ತೀವಿ. ಥೀಟಾ ಫೈಂಡ್ ಔಟ್ ಮಾಡೋದಿದೆ ಅಂತಂದ್ರೆ ಥೀಟಾ ಈಸ್ ಈಕ್ವಲ್ ಟು ಎಲ್ ಬೈ ಏನಾಗುತ್ತೆ, ಆರ್. ಥೀಟಾ ಈಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ಆರ್ ಅಂತ ಆಗುತ್ತೆ. ಥೀಟಾ ಈಸ್ ಈಕ್ವಲ್ಸ್ ಟು ಎಲ್ ಬೈ ಆರ್. ಓಕೆ, ಇವಾಗ ನಾನು ಫಸ್ಟ್ ಎಲ್ ಆಮೇಲೆ ಈ ಆರ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನೋಡಿ, ಈಸ್ ಈಕ್ವಲ್ ಟು ಎಲ್ ಏನಿದೆ 22 ಇದೆ, ಡಿವೈಡೆಡ್ ಬೈ ಆರ್ ಅಂದ್ರೆ ಏನಿದೆ 100 ಅಂತ ಇದೆ. 100. ಎಸ್, ಈ ತರ ನಾನು ಬರೀತಾ ಇದ್ದೀನಿ. ಓಕೆ, ಈಸ್ ಈಕ್ವಲ್ ಟು ನೋಡಿ ಏನಾಗುತ್ತೆ, ರೈಟ್. ಇದು ಯಾವ್ದ್ರಲ್ಲಿ ಬರುತ್ತೆ, ಥೀಟಾ. ನಮಗೆ ಡಿಗ್ರಿ ಮೆಜರ್ ನಲ್ಲಿ ಬೇಕು. ಈ ಎಲ್ ಮತ್ತೆ ರೇಡಿಯಸ್, ಲೆಂತ್ ಆಫ್ ದಿ ಆರ್ಕ್, ರೇಡಿಯಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ ನಮಗೆ ಥೀಟಾ ಬರುತ್ತಲ್ಲ, ಥೀಟಾ ಆಲ್ವೇಸ್ ಎದ್ರ ಒಳಗಡೆ ಬರುತ್ತೆ, ರೇಡಿಯನ್. ಬಟ್ ನಮ್ಗೆ ಎದ್ರ ಒಳಗಡೆ ಬೇಕು, ಡಿಗ್ರಿ ಮೆಜರ್ ನಲ್ಲಿ ಬೇಕು. ಇದು ಒಂದು ನೆನ್ಪಿಟ್ಕೊಳ್ಳಿ. ನೀವು ಎಕ್ಸಾಕ್ಟ್ಲಿ ಇಲ್ಲಿ ಥೀಟಾನ ನೀವು ಏನ್ ಮಾಡ್ತೀರಿ, 2 11s 2 50s ಈ ತರ ಆಗುತ್ತೆ. ಅಂದ್ರೆ ವಿಚ್ ಈಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ 50 ಅಂತ ಬರ್ತಿರ್ತೀರಾ. 11 ಬೈ 50 ಅಂತ ಬಂದಿರುತ್ತೆ. ಥೀಟಾ ಇಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ 50. ಓಕೆ, ಬಟ್ ಇದು ಆನ್ಸರ್ ಎದರ ಒಳಗಡೆ ಇದೆ, ರೇಡಿಯನ್ ಅಲ್ಲಿ ಇದೆ. ಬಟ್ ನನಗೆ ಬೇಕಾಗಿರೋದು ಯಾವುದು, ಡಿಗ್ರಿ ಮೆಜರ್ ನಲ್ಲಿ. ಥೀಟಾ ಈಸ್ ಈಕ್ವಲ್ ಟು 11 ಡಿವೈಡೆಡ್ ಬೈ 50 ಈಸ್ ಇನ್ ವಾಟ್, ರೇಡಿಯನ್ ಅಲ್ಲಿ. ರೇಡಿಯನ್ ಅಲ್ಲಿ, ರೈಟ್. ನನಗೆ ಇವಾಗ ಡಿಗ್ರಿ ಮೆಜರ್ ನಲ್ಲಿ ಬೇಕಾಗಿದೆ. ಥೀಟಾ ಈಸ್ ಈಕ್ವಲ್ ಟು ಡಿಗ್ರಿ ಮೆಜರ್ ನಲ್ಲಿ ಬೇಕು ಅಂತಂದ್ರೆ ಫಾರ್ಮುಲಾ ಏನಿದೆ, 180 ಡಿವೈಡೆಡ್ ಬೈ ಪೈ ಇಂಟು ರೇಡಿಯನ್ ಮೆಜರ್. ಡಿಗ್ರಿ ಮೆಜರ್ ಈಸ್ ಈಕ್ವಲ್ಸ್ ಟು 180 ಡಿವೈಡೆಡ್ ಬೈ ಪೈ ಇಂಟು ರೇಡಿಯನ್ ಮೆಜರ್. ಫಾರ್ಮುಲಾ ಗೊತ್ತಿದೆಯಲ್ಲ, ಈಸ್ ಈಕ್ವಲ್ ಟು 180 ಡಿವೈಡೆಡ್ ಬೈ ಪೈ ಇಂಟು ರೇಡಿಯನ್ ಮೆಜರ್. ರೇಡಿಯನ್ ಮೆಜರ್ ಏನಿದೆ ನೋಡ್ಕೊಳ್ಳಿ, 11 ಡಿವೈಡೆಡ್ ಬೈ 50 ಅಂತ ಇದೆ. 11 ಡಿವೈಡೆಡ್ ಬೈ 50. ಎಸ್, ಮುಂದೆ ನೋಡಿ ಇನ್ನು, which is equals to 180 divided by 11 is equal to, sorry, divided by ಏನಿದೆ 5 ಅಂತ ಇದೆ, into 11 divided by 50. ಈ ಪೈ ನ ನಾನು ವ್ಯಾಲ್ಯೂ, ಪೈ ಯೂಸ್ ಏನಂತ ಮಾಡಿದ್ದಾನೆ, 22 ಡಿವೈಡೆಡ್ ಬೈ 7 ಮಾಡಿದ್ದಾನೆ. ನಾನು ಏನ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ, 22 ಡಿವೈಡೆಡ್ ಬೈ 7. ಈ 7 ನ ನಾನು ಎಲ್ಲಿ ಬರಿಬಹುದು, ನ್ಯೂಮರೇಟರ್ ಅಲ್ಲಿ ಬರಿಬಹುದಾ? ಎಸ್. This is equals to 180 into 7 divided by 22. Yes. ಆಮೇಲೆ 11 divided by 50 ಅಂತ ಆಗುತ್ತೆ. ನೋಡಿ ಇವಾಗ ಇಲ್ಲೊಂದು 0 ಇದೆ, ಇಲ್ಲೊಂದು 0, 0 0 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 11 1s 11 2s ಅಂತ ಆಗುತ್ತೆ. 2 1s ಇಲ್ಲಿ 2 9s ಅಂತ ಆಗುತ್ತೆ. 9 7s ಎಷ್ಟಾಗುತ್ತೆ ನೋಡಿ, ಎಸ್, 9 7s 63 ಡಿವೈಡೆಡ್ ಬೈ 5. ಇದು ಯಾವ್ದ್ರ ಒಳಗಡೆ, ಎಸ್, ವೆರಿ ಗುಡ್, ಡಿಗ್ರಿ ಒಳಗಡೆ. ಡಿಗ್ರಿ ಒಳಗಡೆ, ಡಿಗ್ರಿ ಒಳಗಡೆ. ಎಸ್, ಇಷ್ಟು ಬಂದ್ರೆ ಸಾಕು. ನೆಕ್ಸ್ಟ್ ನಿಮ್ಗೆ ಈ ತರ ಫ್ರಾಕ್ಷನ್ ಬಂದ್ರೆ, ನಾನು ರೇಡಿಯನ್ ಟು ಡಿಗ್ರಿ ಮೆಜರ್ ನಲ್ಲಿ ಕನ್ವರ್ಟ್ ಮಾಡುವಾಗ ಹೇಳಿದ್ದೀನಿ, ಫ್ರಾಕ್ಷನ್ ಬಂದ್ರೆ ಅಷ್ಟೇ ಬಿಡೋ ಆಗಿಲ್ಲ, ಸಿಂಪ್ಲಿಫೈ ಮಾಡಬೇಕು. ಎಸ್, ಏನಿದೆ ನೋಡಿ, 63 ಡಿವೈಡೆಡ್ ಬೈ 5 ಅಂದ್ರೆ 5 ಇಂದ ಡಿವೈಡ್ ಮಾಡಬೇಕು. ಎಸ್, 5 ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. 5 1s 5 ಎಷ್ಟು ಉಳಿಯುತ್ತೆ ನೋಡಿ, 1 ಅಂತ ಉಳಿಯುತ್ತೆ. ಇಲ್ಲಿ ಎಷ್ಟಾಗುತ್ತೆ, 3. 5 2s 10, 3 ಅಂತ ಉಳಿದಿದೆ. ಎಸ್, ಏನಂತ ಬರೀಬೇಕು ನೋಡಿ, ಇದು is equal to 63 divided by 5 is 12 of 3 by 5 ಡಿಗ್ರಿ ಒಳಗಡೆ. 12 of 3 by 5 ಪವರ್ ಏನು 0 ಅಂದ್ರೆ ಡಿಗ್ರಿ ಒಳಗಡೆ. ಎಸ್, ಒಂದಾಗಿದೆ. is equal to ಇದನ್ನ ಹೇಗೆ ಬರೀಬಹುದು, 12 ಒಂದು ಕಂಪ್ಲೀಟ್ ಆಂಗಲ್ ಇದೆ, ಪ್ಲಸ್ ಅದರ ಜೊತೆಗೆ 3 by 5 ಅನ್ನೋದು ಆಂಗಲ್ ಇದೆ. 3 by 5 ಅನ್ನೋದು ಆಂಗಲ್ ಇದೆ,
ರೈಟ್. ಈ 12 ಡಿಗ್ರಿ ಪ್ಲಸ್ 3/5 ಡಿಗ್ರಿ ಅಂತ ಇದೆ. ಇದನ್ನ ನಾನು ಎದರ ಒಳಗಡೆ ಕನ್ವರ್ಟ್ ಮಾಡ್ತಾ ಇದ್ದೀನಿ, ಡಿಗ್ರಿ ಇದ್ದದನ್ನ ಮಿನಿಟ್ ನಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಡಿಗ್ರಿ ಇದ್ದದನ್ನ ಮಿನಿಟ್ ನಲ್ಲಿ ಕನ್ವರ್ಟ್ ಮಾಡ್ಬೇಕಾದ್ರೆ 16 ಇಂದ ಮಲ್ಟಿಪ್ಲೈ ಮಾಡಿ ಅಂತ ಹೇಳಿದ್ದೀನಿ. ಯಾಕಂತಂದ್ರೆ 1 ಡಿಗ್ರಿ ಒಳಗಡೆ 60 ಮಿನಿಟ್ಸ್ ಗಳಿದಾವೆ. ಯಸ್, ಹಾಗಾದ್ರೆ ನಾವು ಏನ್ ಮಾಡಬಹುದು ಇಲ್ಲಿ, 12 ಡಿಗ್ರಿ ಪ್ಲಸ್ 3/5 ಅನ್ನೋದನ್ನ ಬರೀತಾ ಇದ್ದೀನಿ ನಾನು. 3/5 ಇಂಟು 60. ಇವಾಗ ಇದು ಡಿಗ್ರಿ ಇದ್ದು ಇಂಟು 60 ಮಾಡಿದ್ರೆ ಎದ್ರೊಳಗೆ ಕನ್ವರ್ಟ್ ಆಗಿದೆ, ಮಿನಿಟ್ ಒಳಗಡೆ. ಎಸ್, ಇವಾಗ 5 1 5 12 ಅಂತ ಆಗುತ್ತೆ. ಎಸ್, ಇವಾಗ ನೋಡಿ ಡಿನಾಮಿನೇಟರ್ ಅಲ್ಲಿ 1 ಅಂತ ಬಂದಿದೆ, ಅಂದ್ರೆ ಏನು ಫ್ರಾಕ್ಷನ್ ಉಳಿಲಿಲ್ಲ. ಇವಾಗ 12 3 ಎಷ್ಟಾಗುತ್ತೆ ನೋಡಿ, 36 ಆಗುತ್ತೆ. 36 ಮಿನಿಟ್ಸ್ ಈಸ್ ಈಕ್ವಲ್ ಟು 12 ಡಿಗ್ರಿ ಪ್ಲಸ್ 36 ಮಿನಿಟ್ಸ್ ಅಂತ ಆಗಿದೆ. 12 ಡಿಗ್ರಿ ಪ್ಲಸ್ 36 ಮಿನಿಟ್ಸ್ ಅಂದ್ರೆ ಥೀಟಾ ಈಸ್ ಈಕ್ವಲ್ ಟು ಏನಾಯ್ತು ನೋಡಿ, 12 ಡಿಗ್ರಿ 36 ಮಿನಿಟ್ಸ್. ಇದು ಆನ್ಸರ್. ಡಿಗ್ರಿ ಒಳಗಡೆ ಬರ್ದಿದ್ದೀನಿ ನೋಡಿ, ಆಂಗಲ್ ಯಾವ್ದ್ರಲ್ಲಿ ಬರ್ದಿದ್ದೀನಿ, ಡಿಗ್ರಿ. ಯಾಕಂದ್ರೆ ಅವನು ಡಿಗ್ರಿ ಮೆಜರ್ ನಲ್ಲಿ ಕೇಳಿದ್ದಾನೆ. ಯಸ್, ಓಕೆ, ನೋಟ್ ಮಾಡ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಇವಾಗ ಥರ್ಡ್ ಕ್ವಶನ್ ನೋಡಿ. ಇನ್ ಅ ಸರ್ಕಲ್ ಆಫ್ ಡಯಾಮೀಟರ್ 40 ಸೆಂಟಿಮೀಟರ್. ಡಯಾಮೀಟರ್ ಅಂದ್ರೆ ವ್ಯಾಸ, ಸರ್ಕಲ್ ವ್ಯಾಸ. ಕೇಂದ್ರದಿಂದ ಹಾದು ಹೋಗುವ ಕಾರ್ಡ್ ಅಂತ ಕರಿತೀವಿ. ಕೇಂದ್ರದಿಂದ ಹಾದು ಹೋಗುವ ಒಂದು ಲೈನ್, ಅದಕ್ಕೆ ದ ಬಿಗ್ಗೆಸ್ಟ್ ಕಾರ್ಡ್ ಇನ್ ದಿ ಸರ್ಕಲ್ ಈಸ್ ಕಾಲ್ಡ್ ಡಯಾಮೀಟರ್. ಓಕೆ, in a circle of a diameter 40 centimeter, the length of a chord is 20 centimeter ಅಂತ ಇದೆ. ಇಲ್ಲಿ ಕಾರ್ಡ್ ಅಂದ್ರೆ ನಿಮಗೆ ವೃತ್ತ ಅಂತ ಗೊತ್ತು, ವೃತ್ತದಲ್ಲಿ ಕೇಂದ್ರ ಬಿಂದು ಅಂತ ಗೊತ್ತು, ತ್ರಿಜ್ಯ ಗೊತ್ತು, ಮತ್ತೆ ಅಂತ ಗೊತ್ತಿರಬಹುದು. ಆಮೇಲೆ ವ್ಯಾಸ ಅಂತಾನು ಗೊತ್ತಿರಬಹುದು. 2 ಟೈಮ್ಸ್ ಆಫ್ ರೇಡಿಯಸ್, ರೇಡಿಯಸ್ ಅಂದ್ರೆ ತ್ರಿಜ್ಯ. 2 ಟೈಮ್ಸ್ ಆಫ್ radius is equal to what? Diameter. Yes, chord ಅಂದ್ರೆ ಜಾದ ಲೆಂತ್ ಎಷ್ಟು ಕೊಟ್ಟಿದ್ದಾನೆ, 20 ಸೆಂಟಿಮೀಟರ್. Then find the length of a minor arc. Minor ಅಂದ್ರೆ smallest arc of the chord ಅಂತ ಕೇಳಿದ್ದಾನೆ. ಓಕೆ, ನೋಡಿ ಏನನ್ನ ಕೊಟ್ಟಿದ್ದಾನೆ, ಏನನ್ನ ಫೈಂಡ್ ಔಟ್ ಮಾಡಬೇಕು ಅಂತ. ಫಸ್ಟ್ given ಅನ್ನೋದನ್ನ ನೋಡಿ. given diameter, diameter ಎಷ್ಟು ಕೊಟ್ಟಿದ್ದಾನೆ. Yes, diameter of a circle is 40 centimeter ಅಂತ ಕೊಟ್ಟಿದ್ದಾನೆ. Diameter of a circle ಅಂದ್ರೆ 2 times of radius is equal to 40 centimeter. ಅಂದ್ರೆ radius is equal to ಏನಾಗುತ್ತೆ, r is equal to 40 centimeter divided by 2 ಅಂದ್ರೆ 2 1s 2 20s ಅಂದ್ರೆ ಇಲ್ಲಿ 2 1s 2 20s ಕ್ಯಾನ್ಸಲ್ ಮಾಡಬಹುದು. r is equal to 40 divided by 2 is equal to 20 centimeter ಅಂತ ಆಗಿದೆ. ರೇಡಿಯಸ್ ಏನು ಕೊಟ್ಟಿದ್ದಾನೆ, 20 ಸೆಂಟಿಮೀಟರ್. ಎಸ್, ಇವಾಗ ಒಂದು ಸರ್ಕಲ್ ನ ಡ್ರಾ ಮಾಡ್ತೀನಿ, ಯಾಕಂತಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಇದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಎಸ್, ಇಲ್ಲಿ ಸೆಂಟರ್ ಇದೆ, ಇದೇನಿದೆ ಹೇಳಿ, ಡಯಾಮೀಟರ್. ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾನೆ, ಟೋಟಲ್ 40 ಇದೆ. ಅಂದ್ರೆ ಇವಾಗ ಇದು ರೇಡಿಯಸ್ ಎಷ್ಟು ಬಂದಿದೆ, 20 ಸೆಂಟಿಮೀಟರ್ ಅಂತ ಬಂದಿದೆ. ಎಸ್, ನೆಕ್ಸ್ಟ್ ಅದಾದ ನಂತರ ದ ಲೆಂತ್ ಆಫ್ ದ ಕಾರ್ಡ್ ಈಸ್, ಇಲ್ಲೊಂದು ಪಾಯಿಂಟ್ ಇದೆ ಅಂತ ತಿಳ್ಕೊಳ್ಳಿ, ಇಲ್ಲೊಂದು ಪಾಯಿಂಟ್ ಇದೆ. ಇವಾಗ ಇದು ಎಳೆದ್ರೆ ಇದಕ್ಕೆ ನಾವು ಏನಂತ ಕರಿತೀವಿ, ಮೀನ್ಸ್ ಕಾರ್ಡ್. ಆ ಕಾರ್ಡ್ ಲೆಂತ್ ಎಷ್ಟಿದೆ, 20 ಸೆಂಟಿಮೀಟರ್ ಅಂತಾನೆ ಇದೆ, 20 ಸೆಂಟಿಮೀಟರ್. ಓಕೆ, ಇವಾಗ ಇಲ್ಲೊಂದು ಲೈನ್ ಅನ್ನ ಎಳಿತೀವಿ. ಇದು ಏನಾಗಿರುತ್ತೆ, ವೃತ್ತದ ತ್ರಿಜ್ಯನೇ ಆಗಿರುತ್ತೆ, ರೇಡಿಯಸ್ ಆಗಿರುತ್ತೆ. ರೇಡಿಯಸ್ ಎಷ್ಟಿದೆ, 20 ಸೆಂಟಿಮೀಟರ್. ಇದನ್ನು ಏನಾಗುತ್ತೆ, 20 ಸೆಂಟಿಮೀಟರ್. ಎಸ್, ಇವಾಗ ಒಂದು ಟ್ರಯಾಂಗಲ್ ಕಾಣ್ತಾ ಇದೆ ನಿಮಗೆ. ಈ ಟ್ರಯಾಂಗಲ್ ಎಷ್ಟು ಸೈಡ್ಸ್, 3 ಸೈಡ್ಸ್. ನೀವು 3 ಸೈಡ್ಸ್ ನೋಡಿ, 20 ಸೆಂಟಿಮೀಟರ್ 20 ಸೆಂಟಿಮೀಟರ್ 20 ಸೆಂಟಿಮೀಟರ್ ಅಂದ್ರೆ 3 ಬಾಹುಗಳು ಈಕ್ವಲ್ ಇದ್ದಾವೆ. ಅಂದ್ರೆ ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಬಾಹು ಸೈಡ್ಸ್ ಸಮ ಇದಾವೆ, ಸಮಬಾಹು ತ್ರಿಭುಜ. ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಇದು ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಇದೆ, ಇಲ್ಲಿ ಆಂಗಲ್ ಇದೆ. ಎಸ್, ಈ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ನಲ್ಲಿ
ಆಂಗಲ್ ನ ಏನ್ ಫಾರ್ಮೇಶನ್ ಆಗ್ತವೆ ಪ್ರತಿಯೊಂದರಲ್ಲಿ ಅಂತಂದ್ರೆ 60 ಡಿಗ್ರಿ 60 ಡಿಗ್ರಿ 60 ಡಿಗ್ರಿ ಅಂತ ನೀವು ಆಲ್ರೆಡಿ ಹೈಸ್ಕೂಲ್ ನಲ್ಲಿ ಓದಿದ್ರಿ. ಟೋಟಲ್ ಈ ಟೋಟಲ್ ಟ್ರಯಾಂಗಲ್ ಆಂಗಲ್ ಎಷ್ಟಾಗುತ್ತೆ 180 ಡಿಗ್ರಿ. 60 60 60 60 into 3 is 180 ಡಿಗ್ರಿ. ಎಸ್, ಇಷ್ಟಿದೆ. ಇವಾಗ ನೋಡಿ, ಈ ಪಾಯಿಂಟಿನಿಂದ ಈ ಪಾಯಿಂಟಿನವರೆಗೂ, ರೈಟ್, ಓಕೆ, ಈ ಪಾಯಿಂಟ್ ನಿಂದ ಈ ಪಾಯಿಂಟಿನವರೆಗೂ ಇಲ್ಲೊಂದು ಆರ್ಕ್ ಇದೆ, ರೈಟ್. ಆಮೇಲೆ ಇಲ್ಲೊಂದು ಆರ್ಕ್ ಇದೆ ನೋಡಿ, ಈ ಆರ್ಕ್, ಇದು ಮೇಜರ್ ಆರ್ಕ್. ಇಷ್ಟೇ ಕಾಣ್ತಾ ಇರೋದು ಮೈನರ್ ಆರ್ಕ್. ಈ ಮೈನರ್ ಆರ್ಕ್ ನ ಫೈಂಡ್ ಔಟ್ ಮಾಡೋದಿದ್ದಾನೆ. ಓಕೆ, ಇವಾಗ ನಾನು ಏನ್ ಬರೀತಾ ಇದ್ದೀನಿ, ದಿಸ್ ಇಸ್ ಓ ಅಂಡ್ ಇದು ಇನಿಷಿಯಲ್ ಆಗಿ ಇದ್ದಾಗೆ ಎ ಅಂಡ್ ದಿಸ್ ಇಸ್ ಬಿ. ನಮಗೆ ಆರ್ಕ್ ಆಫ್ ಎ ಬಿ ಬೇಕಾಗಿದೆ, ಆರ್ಕ್ ಆಫ್ ಎ ಬಿ ಬೇಕಾಗಿದೆ. ಓಕೆ, ಫೈಂಡ್ ಔಟ್ ಮಾಡೋಣ. ಫಸ್ಟ್ ಇದರ ಪ್ರಕಾರ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ, ಎಲ್ ಮತ್ತೆ ಆರ್ ಮತ್ತೆ ಥೀಟಾ. ಆಂಗಲ್ ಏನಾಗಿದೆ, ಸೆಂಟರ್ ಆಂಗಲ್ ಅಥವಾ ಸೆಂಟ್ರಲ್ ಆಂಗಲ್ 60 ಆಗಿದೆ. ಓಕೆ, ಇದು ಕ್ಲಿಯರ್ಲಿ ಯಾವ ಆಂಗಲ್ ಅಂತ ಹೇಳ್ಬಹುದು, ಯಾವ ಟ್ರಯಾಂಗಲ್ ಅಂತ ಹೇಳ್ಬಹುದು, ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಹೇಳ್ಬಹುದು. ಓಕೆ, ಇನ್ನ ದಿಸ್ ಸರ್ಕಲ್ ಆರ್ ವ್ಯಾಲ್ಯೂ ಏನ್ ಗೊತ್ತಾಗಿದೆ, 20 ಸೆಂಟಿಮೀಟರ್ ಮತ್ತೆ ಕಾರ್ಡ್ ಲೆಂತ್ 20 ಸೆಂಟಿಮೀಟರ್ ಅಂತ ಇದೆ, ಇಷ್ಟಿದೆ. ಓಕೆ, ಇವಾಗ ಇಲ್ಲಿ ನಾನು ಪ್ರತಿಯೊಂದನ್ನು ಬರಿತಾ ಇದ್ದೀನಿ ನೋಡಿ. ರೇಡಿಯಸ್ is equal to OA is equal to OB is equal to 20 centimeter. ಆಮೇಲೆ ಕಾರ್ಡ್ ಲೆಂತ್ ಆಫ್ ದಿ ಕಾರ್ಡ್ ಏನಾಗಿದೆ, ಕಾರ್ಡ್ ಈಸ್ ಈಕ್ವಲ್ ಟು AB ಲೆಂತ್ ಏನಾಗಿರುತ್ತೆ 20 ಸೆಂಟಿಮೀಟರ್ ಅಂತಾನೆ ಇದೆ. ಎಸ್, ಇಷ್ಟಂತೂ ಕ್ಲಿಯರ್ ಆಗಿದೆ. ಆಮೇಲೆ ಇಲ್ಲಿರೋದು ಆಂಗಲ್ ಸಿಂಬಲ್, ಆಂಗಲ್ AOB ಸೆಂಟ್ರಲ್ ಆಂಗಲ್ AOB ಈ ತರನು ಹಾಕ್ತೀವಿ ನಾವು, ಕ್ಯಾಪ್, ರೈಟ್, ಈಸ್ ಈಕ್ವಲ್ ಟು ಎಷ್ಟಿದೆ 60 ಡಿಗ್ರಿ ಅಂತ ಇದೆ. ಅಂದ್ರೆ ಥೀಟಾ ಏನ್ ಸಿಕ್ತಿದೆ ನೋಡಿ, ಸಿನ್ಸ್ ಥೀಟಾ ಈಸ್ ಈಕ್ವಲ್ಸ್ ಟು ಏನ್ ಸಿಕ್ಕಿದೆ 60 ಡಿಗ್ರಿ. ಈ ಡಿಗ್ರಿನ ನಾವು ಯಾವ್ದ್ರಲ್ಲಿ ಕನ್ವರ್ಟ್ ಮಾಡ್ಬೇಕು ಹೇಳಿ, ರೇಡಿಯನ್ ಅಲ್ಲಿ. ಯಾಕಂದ್ರೆ ಲೆಂತ್ ಫೈಂಡ್ ಔಟ್ ಮಾಡಬೇಕು. ಇದು ಥೀಟಾ ಆಲ್ವೇಸ್ ಇನ್ ಎದರಲ್ಲಿ ಇರಬೇಕು, ರೇಡಿಯನ್ ಅಲ್ಲಿ ಇರಬೇಕು. ಆನ್ಸರ್ ರೇಡಿಯನ್ ಅಲ್ಲೇ ಬರುತ್ತೆ. ರೇಡಿಯನ್ ನಲ್ಲಿ ಇದ್ರೆ ಸಿಂಪ್ಲಿಫೈ ಮಾಡಬಹುದು. ರೇಡಿಯನ್ ಬಂದದನ್ನ ಅವನು ಡಿಗ್ರಿ ಮೆಜರ್ ನಲ್ಲಿ ಕನ್ವರ್ಟ್ ಮಾಡಿ ಅಂತ ಅಂದ್ರೆ ನಾವು ಮಾಡಬೇಕು. ಓಕೆ, ದಿಸ್ ಈಸ್ ಈಕ್ವಲ್ ಟು ಏನಂತ ಬರೀಬಹುದು ಹೇಳಿ, π/3 ಅಂತ ಬರೀಬಹುದು. ಓಕೆ, 60 ಡಿಗ್ರಿ π/3 ಆಲ್ರೆಡಿ ಒಂದು ಪ್ರೀವಿಯಸ್ ಕ್ವಶನ್ ಅಲ್ಲಿ ನಾವು ಮಾಡಿದ್ವಿ. 60 ಅಂತಂದ್ರೆ 180 ಅಂದ್ರೆ π ಡಿವೈಡೆಡ್ ಬೈ 3 ಮಾಡಿ 6 ಡಿಗ್ರಿ ಅಂತ ಬರುತ್ತೆ. ಥೀಟಾ ಬಂದಿದೆ. ಅಂಡ್ ರೇಡಿಯಸ್ ಎಷ್ಟು ಗೊತ್ತಾಗಿದೆ ನಮಗೆ, 20 ಸೆಂಟಿಮೀಟರ್ ಅಂತ ಗೊತ್ತಾಗಿದೆ. ಎಲ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಮೂರೇ ರಿಲೇಷನ್ಸ್ ಬೇಕು, ಥೀಟಾ, ಆರ್ ಅಂಡ್ ಎಲ್. ವಿ ಹ್ಯಾವ್ ದಿ ಫಾರ್ಮುಲಾ. ಎಸ್, ಎಲ್ ಈಸ್ ಈಕ್ವಲ್ಸ್ ಟು ಆರ್ ಥೀಟಾ ಈಸ್ ಈಕ್ವಲ್ ಟು ಆರ್ ಅಂದ್ರೆ ಏನಿದೆ ನೋಡಿ 20 ಸೆಂಟಿಮೀಟರ್. ಥೀಟಾ ಅಂದ್ರೆ π/3. ಎಸ್, ಓಕೆ, ಇವಾಗ ನೋಡಿ ಈಸ್ ಈಕ್ವಲ್ ಟು ಇದು 20 ಇಂಟು π ಅಂದ್ರೆ 22. ಇದು ಆಲ್ರೆಡಿ ಡಿವೈಡೆಡ್ ಬೈ 3 ಇದೆ, ಇಲ್ಲಿ ಬರೀತೀನಿ ನೋಡಿ. ಓಕೆ, ಡಿವೈಡೆಡ್ ಬೈ 3. ಈ π ಅಂದ್ರೆ 22 ಡಿವೈಡೆಡ್ ಬೈ 7 ಅಥವಾ ಈ ತರನು ಬರೀಬಹುದು, 22 ಡಿವೈಡೆಡ್ ಬೈ 7. ಎಸ್, ಓಕೆ, ನೆಕ್ಸ್ಟ್ ನೋಡಿ, 20 into 22 divided by 3 7s ಎಷ್ಟಾಗುತ್ತೆ 21 ಅಂತ ಆಗುತ್ತೆ. ನೋಡಿ, 20 into 22 divided by 21 ಅಂತ ಬಂದಿದೆ. ಇದು ಸಿಂಪ್ಲಿಫೈ ಮಾಡಬೇಕು. ಇವಾಗ ಇಲ್ಲಿ ನ್ಯೂಮರೇಟರ್ ನಲ್ಲಿ 22 ಇರೋದನ್ನ ತಗೋತಾ ಇದ್ದೀನಿ, 22 ಅದಕ್ಕೆ 21 ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. ನೋಡಿ, 21 1 21 ಎಷ್ಟು ಉಳಿತು ನೋಡಿ, 1 ಅಂತ ಉಳಿಯುತ್ತೆ. ಇದೊಂದು 0. ನೆಕ್ಸ್ಟ್ ಪಾಯಿಂಟ್ ಕೊಟ್ಟು ಪೂಜಿಳಿಸ್ತಾ ಇದ್ದೀನಿ, ಅಂದ್ರೆ ಪಾಯಿಂಟ್ ನ ಇಟ್ಟು 0 ನ ಇಳಿಸ್ಕೊಂಡಿದ್ದೀನಿ. ಇವಾಗ 21 ಸಮಥಿಂಗ್ ಅಂದ್ರೆ 21 ನ ಯಾವ್ದ್ರ ಜೊತೆ ಇಂಟು ಮಾಡಿದ್ರೆ 10 ಗಿಂತ ಸ್ಮಾಲೆಸ್ಟ್ ಅಥವಾ 10 ಬರುತ್ತಾ? ಇಲ್ಲ, ಪಾಸಿಬಲ್ ಇಲ್ಲ. ಹಾಗಿದ್ರೆ ಈ 21 ಗಿಂತ ಇದು ಸ್ಮಾಲ್ ಇದೆ,
ಬಿಗ್ ಆಗಬೇಕು ಅಂತಂದ್ರೆ ಇಲ್ಲಿ ಪಾಯಿಂಟ್ ಆಲ್ರೆಡಿ ಇಳಿಸ್ಕೊಂಡಿದ್ದೀನಿ, ಇವಾಗ 0 ಇಳಿಸ್ಕೊತೀನಿ, ಇಲ್ಲೊಂದು 0 ಇಳಿಸ್ಕೊತೀನಿ. ನೋಡಿ 21 5 ಚೆಕ್ ಮಾಡಿದ್ರೆ ಈಗ 100ಗಿಂತ ಬಿಲೋನೇ ನೋಡ್ಬೇಕು, 100ಗಿಂತ ಆಗೋಲ್ಲ. 21 5 ಮಾಡಿದ್ರೆ 105 ಆಗುತ್ತೆ. 21 4 84 ಆಗುತ್ತೆ. ಚೆಕ್ ಮಾಡ್ಕೊಳ್ಳಿ. ಎಸ್, ನೆಕ್ಸ್ಟ್ ಇವಾಗ ಈ 0 ಅಂದ್ರೆ 10 ಅಂತ ತಿಳ್ಕೊಳ್ಳೋಣ. ಕ್ಯಾರಿ ತಗೊಂಡ್ರೆ, ಎಸ್ ಕ್ಯಾರಿ ತಗೊಂಡ್ರೆ 10 ಆಗಿದೆ. 10 ನಲ್ಲಿ 4 ಹೋದ್ರೆ ಎಷ್ಟು ಉಳಿಯುತ್ತೆ ನೋಡಿ, 6 ಅಂತ ಉಳಿಯುತ್ತೆ. ಇಲ್ಲೊಂದು ಕ್ಯಾರಿ. ನೆಕ್ಸ್ಟ್ ಈಗ ಮತ್ತೆ 10 ನಲ್ಲಿ 9 ಯಾಕಂದ್ರೆ ಕ್ಯಾರಿ ಕೊಡಬೇಕಲ್ಲ. 10 ನಲ್ಲಿ 9 ಹೋದ್ರೆ ಎಷ್ಟು ಉಳಿಯುತ್ತೆ, 1. ಎಸ್, ಇವಾಗ ಆಲ್ರೆಡಿ ಪಾಯಿಂಟ್ ಇರಿಸ್ಕೊಳ್ತೀನಿ, ನಾನು ಎಷ್ಟು ಬೇಕಾದ್ರೂ 0 ಇರಿಸ್ಕೋಬಹುದು. ಓಕೆ, 160 ಅಂತ ಇದೆ. ಇವಾಗ ಇಷ್ಟೇ ಸಿಂಪಲ್ ಆಗಿ ನೋಡಿ. 21 160 ನಿಯರ್ ಯಾವ್ದಾಗುತ್ತೆ? 21 5 ಓಕೆ, 6 1 ಓಕೆ ಓಕೆ. ನೆಕ್ಸ್ಟ್ 21 7 ಚೆಕ್ ಮಾಡೋಣ. 21 7 21 into 7 7 1 7 7 2 14. ಎಸ್ 14 ಅಂತ ಆಗುತ್ತೆ. ಎಸ್ 147 ಅಂತ ಆಗುತ್ತೆ. 21 7 ಯಾಕಂದ್ರೆ 160 ಗಿಂತ ಬಿಲೋ. ಈಗ ನೀವು 21 8 ಮಾಡಿದ್ರೆ ಮೋರ್ ದ್ಯಾನ್ ಎಷ್ಟಾಗುತ್ತೆ, 160 ಹೋಗುತ್ತೆ. ಎಸ್, ಅದ್ರ ಸಲುವಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, 7 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಎಸ್ 7 14. ನೋಡಿ ಕ್ಯಾರಿ ತಗೊಳ್ಳಿ, 0 ಇದೆ. ಕ್ಯಾರಿ ತಗೊಂಡ್ರೆ ಏನಾಗುತ್ತೆ, 10. 10 ನಲ್ಲಿ 7 ಹೋದ್ರೆ 3. ಮತ್ತೆ ಕ್ಯಾರಿ ಕೊಡಿ. ಇವಾಗ 6 ಇದೆ. 6 ನಲ್ಲಿ 5 ಹೋದ್ರೆ 1 ಉಳಿಯುತ್ತೆ. ಮತ್ತೆ 1 1 ಎಷ್ಟು, 13 ಅಂತ ಉಳಿಯುತ್ತೆ. ಹೀಗೆ ಸೋಮ್ ಬರ್ತಾ ಇರುತ್ತೆ. ನಾವು ಅಪ್ರಾಕ್ಸಿಮೇಟ್ಲಿ ತಗೊಳ್ಳೋಣ. ಹೀಗೆ ಸೋಮ್ ಮತ್ತೆ 0 ಇಳಿಸ್ಕೊಳ್ಳೋದು, ಹಾಗೆ ಸಿಂಪ್ಲಿಫೈ ಮಾಡ್ಕೊತ ಹೋದ್ರೆ ಈಗ ವ್ಯಾಲ್ಯೂಸ್ ಬರ್ತಾ ಇರ್ತಾರೆ. ಇರಲಿ, ವ್ಯಾಲ್ಯೂ ಏನ್ ಬಂದಿದೆ ಅನ್ನೋದನ್ನ ನೋಡಿ. 1 ಪಾಯಿಂಟ್ ಮೀನ್ಸ್ ಈಸ್ ಈಕ್ವಲ್ ಟು 20 ಅಂತೂ ಫಿಕ್ಸ್. 20 ಅಂತೂ ಫಿಕ್ಸ್. 22 ಡಿವೈಡೆಡ್ ಬೈ 21 ಅಂತ ಬಂದಿದೆ ನೋಡಿ. 22 ಡಿವೈಡೆಡ್ ಬೈ 21 ವ್ಯಾಲ್ಯೂ ಏನ್ ಬಂದಿದೆ, ಇಂಟು 1.047 ಅಂತ ಬಂದಿದೆ. 1.047. ಓಕೆ, ನೋಡಿ ಇವಾಗ ಸಿಂಪ್ಲಿಫೈ ಮಾಡೋಣ. ಎಸ್, ನಿಮಗೆ ಐ ಥಿಂಕ್ ಕಾಣ್ತಾ ಇಲ್ಲ, ನಾನು ಇಲ್ಲಿ ಬರಿತಾ ಇದ್ದೀನಿ. 20 ಇಂಟು 1.047 ಈ ತರ ಇದೆ. ಇವಾಗ ದಸ್ ಈಸ್ ಈಕ್ವಲ್ಸ್ ಟು ನಾನು ಏನ್ ಮಾಡ್ತಾ ಇದ್ದೀನಿ, 20 ಇಂಟು 1.047 ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಏನಾಗುತ್ತೆ ನೋಡಿ, 1.047 ಇಂಟು 20. ನೋಡಿ 0 7 0 0 4 0 0 0 0 0 1 0. ಎಸ್, ಇಷ್ಟಿದೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಅಂತ ಬರೋಣ. 2 7 14 ಕ್ಯಾರಿ 1. 2 4 8 8 plus 1 is 9 ಅಂತ ಆಗುತ್ತೆ. ನೆಕ್ಸ್ಟ್ 2 0 0 2 1 2. ಎಸ್, ನೋಡಿ ಇವಾಗ this is 0 and this is 4, this is 9. next 0 and 2. ನೋಡಿ 1 2 3 ಆದ ನಂತರ ಪಾಯಿಂಟ್ ಇದೆ. 1 2 3 ಆದ ನಂತರ ಪಾಯಿಂಟ್ ಎಷ್ಟು ಬಂದಿದೆ ನೋಡಿ, 20.940 ಅಂತ ಬಂದಿದೆ. ಈ 20.940 ನಾನು ಏನಂತ ಬರೀತಾ ಇದ್ದೀನಿ ಅಂತಂದ್ರೆ ಈಸ್ ಈಕ್ವಲ್ ಟು 20.94. ಯಾವ್ದಿದೆ ನೋಡಿ, ಏನ್ ಫೈಂಡ್ ಔಟ್ ಮಾಡೋದಿದ್ದಾನೆ ನಮಗೆ, ಎಲ್ ಈಸ್ ಈಕ್ವಲ್ ಟು 20.94 ಸೆಂಟಿಮೀಟರ್. ಯಾಕಂದ್ರೆ ರೇಡಿಯಸ್ ನಾವು ಎದರಲ್ಲಿ ತಗೊಂಡಿದ್ವಿ, ಸೆಂಟಿಮೀಟರ್ ನಲ್ಲಿ. ಓಕೆ, ಈ ತರನ ಇಲ್ಲಿ ಸಾಲ್ವ್ ಮಾಡಬೇಕು ಈ ಕ್ವಶನ್. ಕ್ಲಿಯರ್ ಆಗಿದೆನಾ? ಎಸ್, ನೋಟ್ ಮಾಡ್ಕೊಳ್ಳಿ. ಎಸ್, ನೆಕ್ಸ್ಟ್ 4th ಕ್ವಶನ್ ನೋಡಿ. A wheel makes 360 revolutions in 1 minute ಅಂತ ಹೇಳ್ತಾ ಇದ್ದಾನೆ. A wheel makes 360 revolutions. ಒಂದು ರೆವಲ್ಯೂಷನ್ ಅಂದ್ರೆ ಒಂದು ಕಂಪ್ಲೀಟ್ ರೊಟೇಷನ್. ನೆನಪಿರ್ಲಿ, 360 revolutions ಅಂದ್ರೆ 360 ಸುತ್ತಗಳು. ಇನ್ 1 ಮಿನಿಟ್ ಅಂದ್ರೆ ಒಂದು ವೀಲ್, ಒಂದು ಚಕ್ರ 1 ಮಿನಿಟ್ ಒಳಗಡೆ 360 ಸುತ್ತು ತಿರುಗುತ್ತಿದೆ. Through how many radians does it turn in 1 second? 1 ಸೆಕೆಂಡ್ ಒಳಗಡೆ ಎಷ್ಟು ರೇಡಿಯನ್ ತಗೋತದೆ ಅಂತ ಕೇಳಿದಾನೆ. ಓಕೆ,
ನೋಡಿ ಅಂದ್ರೆ ಇಲ್ಲಿ ಏನ್ ಫೈಂಡ್ ಔಟ್ ಮಾಡಬೇಕು, ಆಂಗಲ್. ಆಂಗಲ್ ಯಾವುದ್ರ ಒಳಗಡೆ, ರೇಡಿಯನ್ ಒಳಗಡೆ. ಇದು ನೆನಪಿರ್ಲಿ. ಸೊಲ್ಯೂಷನ್ ಅಲ್ಲಿ ಫಾರ್ಮುಲಾ ಇತ್ತಲ್ಲ, L is equal to R theta. ಅದಕ್ಕೂ ಇದಕ್ಕೂ ಏನು ಇಲ್ಲ, ಡೈರೆಕ್ಟ್ ಸಿಂಪಲ್ ಆಗಿ ನಾವು ಹೇಳ್ಬಹುದು. ರೈಟ್. ನಂಬರ್ ಆಫ್ ರೆವಲ್ಯೂಷನ್ಸ್ ಇನ್ 1 minute. 1 minute ಗಳಲ್ಲಿ ಎಷ್ಟು ರೆವಲ್ಯೂಷನ್ಸ್ ನ ಮಾಡ್ತಾ ಇದೆ ಅಂತ ಕೊಟ್ಟಿದ್ದಾನೆ ನೋಡಿ. ನಂಬರ್ ಆಫ್ revolutions in 1 minute is equal to ಎಷ್ಟಿದೆ, 360 revolutions ಇದಾವೆ. ಎಷ್ಟು ಸುತ್ತಾ ಇದೆ 1 minute ಒಳಗಡೆ, 360. ಅಂದ್ರೆ 1 ಸೆಕೆಂಡ್ ನಲ್ಲಿ ಎಷ್ಟು ಸುತ್ತಿದೆ, ಯಾಕಂದ್ರೆ ನಮಗೆ ಬೇಕಾಗಿರೋದಿಲ್ಲ ಏನು 1 ಸೆಕೆಂಡ್ ಒಳಗಡೆ, ಇನ್ನು 1 ಸೆಕೆಂಡ್ ಒಳಗಡೆನೆ ಬೇಕು. ಎಸ್, ನಂಬರ್ ಆಫ್ ರೆವಲ್ಯೂಷನ್ಸ್ ಇನ್ 1 second is equal to, ಇದು 360 ಇದೆ, 360. 1 minute ಒಳಗಡೆ 360 ಆದ್ರೆ 1 ಸೆಕೆಂಡ್ ಒಳಗಡೆ ಅಂದ್ರೆ ಕಮ್ಮಿ ಆಗ್ಬೇಕು ತಾನೆ. 1 ಸೆಕೆಂಡ್ ಒಳಗಡೆ ಎಷ್ಟಾಗುತ್ತದೆ, ಕಮ್ಮಿ. ಮಿನಿಟ್ ನಲ್ಲಿ ಜಾಸ್ತಿ, ಸೆಕೆಂಡ್ ಒಳಗಡೆ ಕಮ್ಮಿ ಅಂತಂದ್ರೆ ನಾನು ಯಾವ್ದರಿಂದ ಡಿವೈಡ್ ಮಾಡ್ಬೇಕು ಹೇಳಿ. 1 ಸೆಕೆಂಡ್ ಅಂದ್ರೆ 1 minute ಒಳಗಡೆ ಎಷ್ಟು ಸೆಕೆಂಡ್ಸ್ ಇದಾವೆ, 60 seconds. ಅಂದ್ರೆ 1 ಸೆಕೆಂಡ್ ನಲ್ಲಿ ನಾನು ಮಿನಿಟ್ ಒಳಗಡೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ, ಡಿವೈಡೆಡ್ ಬೈ 60 ಅಂತ ಮಾಡ್ಬೇಕು. 1 ಸೆಕೆಂಡ್ ನಲ್ಲಿ, ಎಸ್ 1 ಸೆಕೆಂಡ್ ನಲ್ಲಿ ಎಷ್ಟು ಮಿನಿಟ್ಸ್ ಗಳಿದಾವೆ, 1/60 ಮಿನಿಟ್ಸ್ ಗಳಿದಾವೆ. ಹಾಗಂತ ಆದ್ರೂ ಮಾಡಿ. ಅಥವಾ 1 minute is equal to 360 ಅಂತಂದ್ರೆ 1 ಸೆಕೆಂಡ್ ನಲ್ಲಿ ಎಷ್ಟು, ಈ ತರ ಮಾಡ್ಬೇಕಾದ್ರೆ ಡಿವೈಡೆಡ್ ಬೈ 60 ಮಾಡ್ಬೇಕು. ಓಕೆ, ನೆಕ್ಸ್ಟ್ ನೋಡಿ. ಯಾಕೆ ಅಂತಂದ್ರೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. 1 minute ನಲ್ಲಿ 60 seconds ಗಳಿದಾವೆ. 1 second ನಲ್ಲಿ ಈಸ್ ಈಕ್ವಲ್ಸ್ ಟು 1 second ನಲ್ಲಿ ಅಂತಂದ್ರೆ ಇದಕ್ಕಿಂತ ಕಮ್ಮಿ ಆಗ್ಬೇಕು ಅಂದ್ರೆ ಡಿವೈಡ್ ಮಾಡ್ಬೇಕು. ಇದೊಂದು 0 ಇದೊಂದು 0 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 6 1s 6 6 36 ಆಗುತ್ತೆ. ಈಸ್ ಈಕ್ವಲ್ ಟು ಎಷ್ಟು ಹೇಳಿ, 6 revolutions. 6 revolutions ಅಂದ್ರೆ 1 ಸೆಕೆಂಡ್ ನಲ್ಲಿ ಎಷ್ಟು ಸುತ್ತಿದೆ ಅದು, 6 ಸುತ್ತುತ್ತೆ. ಒಂದು ವೀಲು ತನ್ನಕ್ಕೆ ತಾನೇ 6 ಸುತ್ತಗಳು ಸುತ್ತದೆ ಅದು. ಓಕೆ, 1 ಸೆಕೆಂಡ್ ಆಯ್ತು. ಎಸ್, ಓಕೆ, ಒಂದು ಪಾಯಿಂಟ್ ಇದೆ ನೋಡಿ. ಬಟ್ ನನಗೆ ರೇಡಿಯನ್ ಒಳಗಡೆ ಬೇಕಾಗಿದೆ. ಥ್ರೂ ಹೌ ಮೆನಿ ರೇಡಿಯನ್ಸ್ ಡಸ್ ಇಟ್, ಎಷ್ಟು ರೇಡಿಯನ್ ತಗೋತಾ ಇದೆ ಅಂತಂದ್ರೆ ಫಸ್ಟ್ ನಾನು ಎರ್ದಲ್ಲಿ ಕನ್ವರ್ಟ್ ಮಾಡೋಣ ಡಿಗ್ರಿ ಒಳಗಡೆ. ಬಟ್ 1 ರೆವಲ್ಯೂಷನ್ ಮಾಡ್ಬೇಕಾದ್ರೆ, 1 ಕಂಪ್ಲೀಟ್ ರೊಟೇಷನ್ ಮಾಡ್ಬೇಕಾದ್ರೆ ಎಷ್ಟು ಡಿಗ್ರಿನ ತಗೊಳುತ್ತೆ ಅದು. ಬಟ್ ಇನ್ 1 ರೆವಲ್ಯೂಷನ್, but in 1 revolution angle traced ಎಷ್ಟು ಟ್ರೇಸ್ ಮಾಡ್ತದೆ angle traced? yes, very good, it is what, 360 degree. but in 1 revolution ಅಂದ್ರೆ ಒಂದು ಕಂಪ್ಲೀಟ್ ಸುತ್ತು, ಒಂದು ಕಂಪ್ಲೀಟ್ ಸುತ್ತಿಗೆ ಆಂಗಲ್ ಎಷ್ಟು ತೋರುತ್ತದೆ, 360. ಇದು ರೇಡಿಯನ್ ಅಲ್ಲಿ ಏನಾಗುತ್ತೆ, 2 pi ರೇಡಿಯನ್. ಓಕೆ, ಒಂದು ಸುತ್ತಿಗೆ 2 pi ರೇಡಿಯನ್ ಆಯ್ತು. ಇವಾಗ ಎಷ್ಟು ಸುತ್ತಿದಾವೆ, 6 ಸುತ್ತಿದಾವೆ, 6 ರೆವಲ್ಯೂಷನ್ಸ್ ಇದಾವೆ. 6 ರೆವಲ್ಯೂಷನ್ಸ್ ಗೆ ಎಷ್ಟು ರೇಡಿಯನ್ಸ್ ಆಗುತ್ತೆ, ಒಂದು ಸುತ್ತಿಗೆ 2 pi ರೇಡಿಯನ್ ಆದ್ರೆ 6 ಸುತ್ತಿಗೆ ಏನಾಗುತ್ತೆ, 6 ಸುತ್ತಿಗೆ 6 ರೆವಲ್ಯೂಷನ್ಸ್ ಗೆ ಏನಾಗುತ್ತೆ, 6 into 2 pi ಅಂತ ಆಗುತ್ತೆ. ಆಂಗಲ್ ಟ್ರೇಸ್ಡ್ ಇನ್ 6 revolutions. Angle traced in 6 revolutions is equal to 1 revolution ಗೆ 1 into 2 pi radian, 6 revolutions ಗೆ 6 into 2 pi radians. yes, is equal to 6 into 2 ಎಷ್ಟಾಗುತ್ತೆ, 12 pi radian. ಓನ್ಲಿ ರೇಡಿಯನ್ ಅಂತ ಬರೋದು ಸಾಕು, 12 pi ರೇಡಿಯನ್. ನೋಡಿ ಇವಾಗ ಟೋಟಲ್ ಎಷ್ಟು ಸುತ್ತಾಗಬೇಕು, 6 ಸುತ್ತು. 6 ಸುತ್ತಿನ ರೇಡಿಯನ್ 12 pi ಅಂತ ಬಂದಿದೆ.
ರೈಟ್. ನಂಬರ್ ಆಫ್ ರೆವಲ್ಯೂಷನ್ಸ್ ಇನ್ 1 ಸೆಕೆಂಡ್. 1 ಸೆಕೆಂಡ್ ಒಳಗಡೆ ಎಷ್ಟು ಸುತ್ತು? 6 ಸುತ್ತು. 6 ಸುತ್ತಿಂದು ಆಂಗಲ್ ಏನಾಗಿದೆ? 2π ರೇಡಿಯನ್. ರೇಡಿಯನ್ ಒಳಗಡೆ ಆಗಿದೆ. ಅಂದ್ರೆ ಹೌ ಮೆನಿ ರೇಡಿಯನ್ಸ್ ಡಸ್ ಇಟ್ ಟರ್ನ್ ಇನ್ 1 ಸೆಕೆಂಡ್? 1 ರೇಡಿಯನ್ ಒಳಗಡೆ ಆಂಗಲ್ ಟ್ರೇಸ್ ಇನ್ 1 ಸೆಕೆಂಡ್ ಒಳಗಡೆ ಎಷ್ಟು ರೇಡಿಯನ್ ಆಗಿರುತ್ತೆ? 2π. Therefore, angle traced in ಎಷ್ಟು ಸೆಕೆಂಡ್ ಹೇಳಿ? in 1 second is equal to what? 12π radian. Yes, ಇದನ್ನು ಇಂಪಾರ್ಟೆಂಟ್ ಇದೆ ನೋಡಿ, ಕ್ವಶನ್ 2 ಮಾರ್ಕ್ಸ್ ಇದೆ. ಎಸ್, ಇವತ್ತು ಈ ಕ್ಲಾಸ್ ನಲ್ಲಿ 4 ಕ್ವಶನ್ಸ್ ನ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ನೂ ಕೆಲವೊಂದು ಕ್ವಶನ್ಸ್ ಗಳಿದ್ದಾವೆ, ಅದನ್ನ ಮಾಡಿ ನಿಮಗೆ ಒಂದು ಹೋಮ್ ವರ್ಕ್ ನ ಕೊಡ್ತೀನಿ. ಓಕೆ.